ಧರ್ಮ ಮತ ಬೇರೆ ಬೇರೆ, ಬೇರೆಷ್ಟು ಮತಗಳಿದ್ದಾವೆ. ಧರ್ಮ ಎಲ್ಲರಿಗೂ ಸಾಮಾನ್ಯವಾಗಿದ್ದದ್ದು. ಮತ್ತೊಬ್ಬರಿಗೆ ತೊಂದರೆ ಮಾಡದೇ ಇರೋದು, ಮತ್ತೊಬ್ಬರನ್ನ ಹೀಯಾಳಿಸದೇ ಇರೋದು, ನನ್ನ ಕರ್ತವ್ಯವನ್ನು ಚೊಕ್ಕಾಗಿ ಮಾಡುವಂಥದ್ದು, ಇದು ಧರ್ಮ. ನೀವು ಹೇಳಿದ ಮತಗಳು, ಹಿಂದೂ ಮತ, ಕ್ರಿಶ್ಚಿಯನ್ ಮತ, ಮುಸಲ್ಮಾನ್ ಮತ, ಈ ಮತಗಳನ್ನು ಬಿಟ್ಟು ಬಿಡೋಣಂತೆ. ನಾವು ಮೂಲತಃ ಮನುಷ್ಯರೇ, ನಾವು ಬೇರೆ ಬೇರೆ ಲೇಬಲ್ ಹಾಕ್ಕೊಂಡಿವಿ ಅಷ್ಟೇ. ನಾನು ಮಾತಾಡೋದು ಯೂನಿವರ್ಸಲ್ ಧರ್ಮ, ಎಲ್ಲರೂ ಪಾಲಿಸಬೇಕಾದಂಥ ಧರ್ಮ. ಆಗಲೇ ಹೇಳಿದೆ ನಾನು, ಸಿಂಪಲ್ ಫ್ಯಾಕ್ಟ್ ಆಫ್ ಧರ್ಮ ಅಂದರೆ ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು. ಪ್ರಪಂಚಕ್ಕೆ ಒಳ್ಳೆಯದಾಯ್ತು, ನನಗೆ ಒಳ್ಳೆಯದಾಗಲಿಲ್ಲ ಅಂದ್ರೆ ಅಲ್ಲ, ಅದು ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು. ಆ ನಡವಳಿಕೆ ಎಲ್ಲ ಮತದವರು ಪಾಲಿಸಬೇಕು. ಗುಂಡಪ್ಪ ಹೇಳ್ತಾರೆ, 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೋಳ್, ಸಾರದಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡೆ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಮತಗಳು ಬೇರೆ ಆಗ್ತಾವ, ಧರ್ಮ ಬೇರೆ ಆಗೋದಿಲ್ಲ. ಯಾವುದು ನನ್ನನ್ನು ರಕ್ಷಣೆ ಮಾಡ್ತದೋ ಅದು ಧರ್ಮ. ವೇದಗಳಲ್ಲಿ ಭಾಳ ಚೆಂದ ಆಗ್ತಾ ಬಂದಿದೆ. ವೇದಗಳಂತ ಸ್ವಭಾವ ಅಂತ, ಧರ್ಮ ಅಂದರೆ ಮೂಲ ಸ್ವಭಾವ. ಬೆಂಕಿ ಎಂದೂ ಆರಿಸೋದಿಲ್ಲ, ಸುಡುತ್ತೆ. ಒಂದು ಕಾಗದ ಹಾಕಿ ಸುಟ್ಟಾಗ್ತದೆ. ಸುಡೋದು ಬೆಂಕಿ ಧರ್ಮ, ಆರಿಸೋದು ನೀರಿನ ಧರ್ಮ, ಹಾರಿಸೋದು ಗಾಳಿ ಧರ್ಮ. ಅವೆಂದೂ ಬಿಡೋದಿಲ್ಲ. ಆನೆ ಮುಂದೆ ಎಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಹಾಕಿದರೂ ತಿನ್ನಲ್ಲ, ಹುಲಿ ಮುಂದೆ ಹುಲ್ಲು ಹಾಕಿದರೂ ತಿನ್ನಲ್ಲ. ಅವು ಗುಣಗಳು ಎಂದೂ ಬದಲಾಗೋದಿಲ್ಲ. ಆದರೆ ಮನುಷ್ಯ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಷ್ಟ ಮನುಷ್ಯನ. ರಾವಣನು ದಶಶಿರವದೇಂ ನರನು ಶತಶಿರನು. ರಾವಣನಿಗೆ 10 ತಲೆ ಇತ್ತೆ ಅಂತ ಸಂತೋಷ ಆಶ್ಚರ್ಯ ಪಡಬೇಡಿ. ಮನುಷ್ಯನಿಗೆ ಶತಶಿರನು 100 ತಲೆ ಇದ್ದಾವೆ. ಹಾವಾಗಿ ಹುಲ್ಲಾಗಿ ಹಾವಾಗಿ ಹುಲಿಯಾಗಿ ಹುಲ್ಲೆಯೂ ಆಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. ಮನುಷ್ಯ ಎದುರಿಗೆ ಬರ್ತಾನೆ ಅಂದರೆ ಅವನು ಹೀಗೆ ಮಾಡ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡ್ಬೋದು. ಅದಕ್ಕೆ ಮನುಷ್ಯರಿಗೋಸ್ಕರ ಈ ಧರ್ಮ ಅಂತ ಮಾಡಿದ್ದು. ಪ್ರಾಣಿಗಳಿಗೆ ಧರ್ಮ ಬೇಕಾಗಿಲ್ಲ, ನಮ್ಮ ಪಂಚಭೂತಗಳಿಗೆ ಧರ್ಮ ಬೇಕಾಗಿಲ್ಲ, ಎಂದೂ ಬಿಟ್ಟು ಹೋಗಲ್ಲ. ಅವು ಬಿಟ್ಟು ಹೋಗುವಂಥ ಸ್ವಭಾವ ಇರೋದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಮನುಷ್ಯ ಧರ್ಮಗಳನ್ನು ಯಾಕೆ ಹಾಕಿದ್ರು ಅಂದರೆ, ನೋಡಪ್ಪ, ನೀ ಬದುಕಿದಿ ಜಮಾನದಲ್ಲಿ, ಒಬ್ಬನೇ ಬದುಕೋದಿಲ್ಲ ನೀನು ಯಾವತ್ತೂ. ಸಮಾಜ ಜೀವಿ ನಾನು, ಎಲ್ಲರ ಜೊತೆಗೆ ಬದುಕುವಂಥವನು. ಎಲ್ಲರ ಜೊತೆಗೆ ಬದುಕಿದಾಗ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ, ಅವರಿಂದ ನಾನು ತೊಂದರೆ ಪಟ್ಟುಕೊಳ್ಳದ ಹಾಗೆ ಬದುಕೋದಿದೆಯಲ್ಲ, ಅದು ಧರ್ಮ. ಅದು ಮನುಷ್ಯರಿಗೆ ಸೇರಿದ್ದು, ಜಾತಿಗೆ ಮತಕ್ಕೆ ಸೇರಿದ್ದಲ್ಲ. ಅದನ್ನು ಶಿಕ್ಷಣದಲ್ಲಿ ಬರಲೇಬೇಕದು. ಬರಲಿಲ್ಲ ಅಂದರೆ ಶಿಕ್ಷಣ ಅಲ್ಲ. SEP ಆಗ್ಬೋದು, NEP ಆಗ್ಬೋದು, WEP ಆಗ್ಬೋದು, ಯಾವ್ಯಾವ್ದು ಅವು ಸರ್ಕಾರಗಳ ಬದಲಿ ಆದಂಗೆ ಆಗ್ತಿರ್ತಾವೆ. ಅವೆಲ್ಲ ಸರ್ಕ್ಯುಲರ್ ಆರ್ಡರ್ಸ್ ಇದ್ದಂಗೆ ಅವು. ಅದಕ್ಕೆ ಅರ್ಥನೇ ಇಲ್ಲ. ನಾನು ಹೇಳೋದು ಒಂದು ಮಾತು ಹೇಳಿಬಿಡ್ತೀನಿ ಕ್ವಿಕ್ಕಾಗಿ. ನೀವು ಪ್ರವಾಸಕ್ಕೆ ಹೋದರೆ 15 ದಿವಸ ಊರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಸೂಟ್ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ಕೇಸ್ದಾಗ ಯಾವ ಥರದ ಬಟ್ಟೆ ಹಾಕ್ಕೋತೀರಿ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ. ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ ಸ್ವೆಟ್ರ್ ಹಾಕೋಪ್ಪ, ಕ್ಯಾಪ್ ಹಾಕೋ, ನೋಡು ಥರ್ಮಲ್ ಹಾಕೋ, ಥರ್ಮಲ್ಲು, ಶೂಸು, ಸಾಕ್ಸು. ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ. ಜೈಪುರಕ್ಕೆ ಜುಲೈದಾಗ ಹೋಗ್ತಿದ್ರೆ 49 ಡಿಗ್ರಿ ಅದ. ಯಾವ ಸ್ವೆಟ್ರ್ ಯಾರು ಹೋಯ್ತವ್ರು ಮರೆ, ಲೈಟ್ ಟೀ ಶರ್ಟ್ ಸಾಕು, ಚಪ್ಪಲಿ ಸಾಕು, ಲೈಟ್ ಡ್ರೆಸ್. ಅಂದರೆ ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೂಟ್ ಕೇಸ್ ಪ್ಯಾಕಿಂಗ್ ಆಗ್ತದೆ. ನನ್ನ ಪ್ರಶ್ನೆ ನಿಮಗೆಲ್ಲ ಇರೋದು, ಈ ಮಕ್ಕಳು ಎಲ್ಲಿ ಹೋಗ್ತಾರೆ ನಮಗೇನು ಗೊತ್ತು? ಶಾಲ್ಯಾಗ ಕೂತ ಹುಡುಗರಿಂಗೆ ಮುಂದೆ ಏನಾಗ್ತಾನೆ ಗೊತ್ತಿಲ್ಲ ನನಗೆ. ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೋ, ಬಿಸ್ನೆಸ್ ಮನ್ ಆಗ್ತಾನೋ, ಚೀಫ್ ಮಿನಿಸ್ಟರ್ ಆಗ್ತಾನೋ ಗೊತ್ತಿಲ್ಲ. ಅದನ್ನು ಪಾಠ ಎಲ್ಲರಿಗೂ ಒಂದೇ ರೀತಿ ಮಾಡ್ತೀನಿ. ದುರ್ದೈವ ಅಲ್ಲ ಇದು, ಮಜಾ ಅಲ್ಲ ಇದು. 15 ದಿವಸ ಪ್ರವಾಸಕ್ಕೆ ಹೋಗಬೇಕಾದ್ರೆ ಎಲ್ಲಿ ಹೋಗ್ತೀನಿ ಅದರ ಮೇಲೆ ಸೂಟ್ ಕೇಸ್ ಹಾಕೋದಿತ್ತಂದ್ರೆ, ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಇವ್ರದ್ದು. ನಾನು ಅದಕ್ಕೆ ನನ್ನ ಕಡೆ ಬರೆದಿದ್ದೆ, ಟುಡೇಸ್ ಎಜುಕೇಷನ್ ಈಸ್ ಅ ಡೆಫಿನಿಟ್ ಪ್ರೋಗ್ರಾಮ್ ಫಾರ್ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಡೆಫಿನಿಟ್ ಪ್ರೋಗ್ರಾಮ್ ಫಾರ್ ಇನ್ಡೆಫಿನಿಟ್ ಫ್ಯೂಚರ್. ಅವ್ರ ಸೂಟ್ ನನ್ನ ಭಾಳ ಕಾಡ್ತಿತ್ತು ತಲೆಯೊಳಗೆ. ಈ ಹುಡುಗರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಅಂದರೆ, ಮುಂದೆ ಅವ್ರು ಎಲ್ಲೇ ಹೋದರೂ ಅವ್ರನ್ನ ಕಾಪಾಡುವಂಥ ಶಿಕ್ಷಣ ಕೊಟ್ಟಿದ್ದೇವೆ ನಾವು ಅಂತ ವಿಚಾರ ಮಾಡ್ತಿದ್ದೆ. ನನ್ನ ಸೊಲ್ಯೂಷನ್ ಸಿಕ್ತು ಒಂದು 2-3 ವರ್ಷದ ಹಿಂದೆ. ನಾನು ಇಂಗ್ಲೆಂಡಿಗೆ ಹೋದಾಗ ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ. ಪ್ಯಾರಿಸ್ಸಿಗೆ ಹೋಗಬೇಕಾಗಿತ್ತು. ಅಲ್ಲಿ
ಸಮುದ್ರ ತೆಳಗೆ ಹೋಗುವಂಥ ಒಂದು ಟ್ರೈನ್ ಅದು, ಡೈರೆಕ್ಟ್ ಲಂಡನ್ ಟು ಪ್ಯಾರಿಸ್ ಹೋಗ್ತದೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಮಾರ್ವೆಲ್ಸ್ ಆಫ್ ಸೈನ್ಸ್ ಅದು. ಇಬ್ಬರು ಕೂತಿದ್ವಿ, ಟ್ರೈನ್ ಹೊರಟು ಒಂದು 10 ನಿಮಿಷ ಆಗಿತ್ತು. ಕ್ಯಾಬಿನ್ ಕಂಪಾರ್ಟ್ಮೆಂಟ್ ಒಳಗೆ ಒಂದು 8-10 ಮಂದಿ ಹುಡುಗರು ಹುಡುಗಿಯರು ಬಂದರು. ಎಲ್ಲ 25-35 ವಯಸ್ಸಿನವರು. ಎಲ್ಲ ಬರ್ಮೂಡ್ ಹಾಕ್ಕೊಂಡಾರ, ಟೀ ಶರ್ಟ್ ಹಾಕ್ಕೊಂಡಾರ, ಹೇಗೆ ಒಂದು ದೊಡ್ಡ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಾರ. ಗಲ 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 ಮಾತಾಡ್ಕೊಂಡು ಬಂದರು. ನನ್ನ ಮಗ್ಲ ಹುಡುಗಿ ಕೂತ್ಕೊಂಡ್ಲಿ. ನಾನು ಲಘು ದೋಸ್ತಿ ಮಾಡ್ಕೋತೀನಿ ಮಂದಿದು. ಒಂದು ಪ್ರಶ್ನೆ ಕೇಳಿದೆ, ಬರೋಬ್ಬರಿ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು. ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಭಾರಿ ಕನ್ಫ್ಯೂಸ್ ಆಗಿಬಿಡ್ತು. ವೇರ್ ಆರ್ ವಿ ಗೋಯಿಂಗ್? ಏ ಜಾನ್, ವೇರ್ ಆರ್ ವಿ ಗೋಯಿಂಗ್ ಅಂದ್ಲು. ಪ್ಯಾರಿಸ್ ಅಂದ. ಈಕೆ ಪ್ಯಾರಿಸ್ ಅಂದ್ಲು. ನಾನು ಅಂದೆ, ನೀನು ಗೊತ್ತಿದ್ದಿಲ್ಲ ಅನ್ನೋದು. ನಾನು ಗೊತ್ತಿದ್ದಿಲ್ಲ ಅಂದ್ಲು. ಅದು ಹೆಂಗೆ ಅಂತ ಕೇಳಿದೆ. ನಮ್ಮ ಗ್ಯಾಂಗೆ ಹೆಂಗದ ಅಂದ್ಲಕ್ಕೆ. ನಾವು 8-10 ಮಂದಿ ಇದ್ದೀವಿ, ಎಲ್ಲರೂ ಜರ್ನಲಿಸ್ಟ್. ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಅದು ರಜೆ ಹಾಕ್ತೀವಿ, ಟ್ರೈನಿಗೆ ಹೋಗ್ತೀವಿ, ಸ್ಟೇಷನ್ಗೆ ಹೋಗ್ತೀವಿ, ಫಸ್ಟ್ ಟ್ರೈನ್ಯಾಗ ಲಾಸ್ಟ್ ಸ್ಟಾಪ್ ತೊಗೊಂಡ್ಬಿಡ್ತೀವಿ. ಅಲ್ಲಿ ಇಳ್ಕೊಂಡ್ಬಿಟ್ಟು 8 ದಿವಸ ಇದ್ದು ಅಲ್ಲಿ ಆರ್ಟಿಕಲ್ಸ್ ಬರೆದು ಪಬ್ಲಿಷ್ ಮಾಡಿ ಬಂದುಬಿಡ್ತೀವಿ. ಹಾಗಾದ್ರೆ ಎಲ್ಲಿ ಹೋಗೋದು ನಮಗೇನು ಚಿಂತಿಲ್ಲ ಅಂದ್ಲು. ನಾನು ಸೂಟ್ ಕೇಸ್ ಕಾಡ್ತಿತ್ತಲ್ಲ, ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಿದ್ರಿ ನೀವು ಅಂದೆ. ನಾನು ನೋಡಿಲ್ಲ, ಅದ್ರಾಗ ಏನದ್ರಿ ಅನ್ಲಕ್ಕಿ. ಒಂದೆರಡು ಥರ್ಮಲ್ ಹಾಕ್ಕೊಂಡೀನಿ, ಒಂದೆರಡು ಟೀ ಶರ್ಟು ಹಾಕ್ಕೊಂಡೀನಿ, ಚಪ್ಲಿನೂ ಅದ, ಶೂಸು ಅದ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಬಿಸಿಲಾದ್ರೆ ಇದನ್ನು ಹಾಕ್ಕೋತೀನಿ ಅಂದು. ಹೌದಲ್ಲ ಅಂದೆ ನಾನು. ನಮ್ಮ ಹುಡುಗರಿಗೆ ಹಾಗೆ ಬ್ಯಾಕ್ ಮಾಡ್ಬೇಕು ಸೂಟ್ ಕೇಸ್. ನಾವು ಎಷ್ಟು ಚಂದ ಅದ ನೋಡ್ರಿ. ಅಂದರೆ ನೀವು ಕಲಿಸುವಂಥ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಪರೀಕ್ಷೆ ಆದ 6 ತಿಂಗಳಿಗೆ ಮರ್ತು ಹೋಗ್ತದೆ. ಆದರೆ ಕಲಿಸಿದ ಜೀವನ ಮೌಲ್ಯಗಳು ಪರ್ಮನೆಂಟಾಗಿ ಇರ್ತಾವೆ, ಎಂದು ಮರಿದು. ಆದ್ದರಿಂದ ಸೂಟ್ಕೇಸ್ನಾಗ ಮೌಲ್ಯಗಳನ್ನು ಹೆಚ್ಚು ಹಾಕಬೇಕೇ ಹೊರತಾಗಿ ಮಾರ್ಕ್ಸ್ ಕಾರ್ಡ್ ಹಿಂದೆ ಹೋಗಬೇಡ್ರಿ. ಮಾರ್ಕ್ಸ್ವಾದಿಗಳಾಗೋದು ಬೇಡ. ನನಗೊಬ್ಬರು ಕೇಳಿದರು, ಮಾಸ್ತರ್ನ ಅಡ್ರೆಸ್ ಮಾಡ್ತಿದ್ದೆ ಬೆಂಗಳೂರಾಗ, ಶಿಕ್ಷಕರ ಸದನ ಅಂತ ಒಂದದ. ಒಬ್ರು ಮುದುಕರು ಎದ್ದಿ ಅಂತ ಕೇಳಿದರು, ಸರ್ ನನಗೆ ಅರ್ಥ ಆಗೋಲ್ತ್ರಿ, ನಾವು ಶಾಲೆಯಾಗಿದ್ದಾಗ SSLC ಇಡೀ ಸ್ಕೂಲಿಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಬರ್ತಿದ್ರು. ಹೌದಲ್ಲ ಸರ್? ಇಬ್ಬರೇ. ಭಾಳ ಶಾಣೆ, ಫಸ್ಟ್ ಕ್ಲಾಸ್ ಬಂದಾನವ ಅಂತಿದ್ರು, ತೋರ್ಸಿ ಹೇಳ್ತಿದ್ರು. ಈಗ ಯಾರು ಕೇಳಿದ್ರು 95 ಮೇಲೆ ಅಂತಾರಲ್ರಿ ಸರ್. ನಾವೇ ದಾಡ್ಡಿದ್ದೀವೋ ಏನು ಹುಡುಗರು ಶಾಣೆ ಆಗ್ಯಾವ್ರಿ ಅಂತ ಕೇಳಿದ್ರು. ಅದೇನಿಲ್ಲರಿ, ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಇರ್ತಕ್ಕೆ ಆಗ್ತದೆ ಅಂದ್ರೆ. ಅದೇನು ಸರ್ ಅಂದರು. ನಾನು ಹೇಳ್ತೀನಿ ನೋಡ್ರಿ, ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪ್ರಶ್ನೆ ಪತ್ರಿಕೆಗಳು ಒಂದು ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು? 4 ಮಾರ್ಕ್ಸ್ ಇತ್ತು ಅದಕ್ಕೆ. ಒಬ್ಬ ಹುಡುಗ 3 ಅಂತ ಬರೆದಿದ್ದ. ಪೇಪರ್ ತಪಾಸಣೆ ಸಿಟ್ಟು ಬಂತ ಅವಾಗ. ಏನು ರೀ ಸರ್ ಇವಾಗ ಚೀಫ್ಗೆ ಹೇಳ್ದ, ಆಕಳ ಕಾಲು ಗೊತ್ತಿಲ್ಲ ಅವಾಗ, 0 ಹಾಕ್ಬಿಡ್ಲೇನ್ರಿ ಅಂದ. ಅವ್ನು ಎಲ್ಲ ಹಾಕಂಗಿಲ್ಲ ಅಂದ. ಎಷ್ಟು ಕಾಲವ? 4. ಮಾರ್ಕ್ಸ್ ಎಷ್ಟು? 4. ಕಾಲಿಗೆ 1 ಮಾರ್ಕ್ಸ್. ಹೌದಲ್ಲ? ಅವ ಕಾಲೇ ಇಲ್ಲ ಅಂದ್ರೆ ನೀವು 0 ಹಾಕಬೇಕು. 3 ಅಂತ ಬರ್ದಲ್ಲ, 3 ಮಾರ್ಕ್ಸ್ ಕೊಡ್ರಿ ಅವನು. ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್. ನಾನು ಅಂಡರ್ ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ, ಇದು ಆದದ್ದನ್ನು ಹೇಳ್ತೀನಿ. ಹೋದ ವರ್ಷ ಪರೀಕ್ಷೆದಾಗ ಆದದ್ದು 4 ಮಾರ್ಕ್ಸಿನ ಪ್ರಶ್ನೆ. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಕಲ್ಪನಾ ಅಲ್ಲ, ಇದು ಆದದ್ದು, ಮೇಡಮ್ ಗೊತ್ತಿರ್ತದೆ. ಡ್ರಾ ದಿ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಮತ್ತು ಬರೆದದ್ದು ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಎಲ್ಲ ಬರ್ದಾನೆ. ಆ ಪೇಪರ್ ತಪಾಸ್ ತಲೆ ಕೆಟ್ಟು ಹೋಗ್ತಾವಾಗ. ಏನು ಮಾಡ್ರಿ ಏನು ಕೇಳ್ದ ಚೀಫ್ಗೆ, ಅವ್ನು ತಲೆ ಕೆಡಿಸ್ಕೋಬೇಡ. ನಾವು ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಅವ್ನು ಚಿತ್ರ ಏನಾಗಿ ತಗೊಂಡು ಹೋಗಲ್ಲಕ್ಕ, ವೆಂಟ್ರಿಕಲ್ ಬರ್ದಾನಿಲ್ಲೋ 2 ಮಾರ್ಕ್ಸ್ ಕೊಡೋ. ಹೀಗಾಗಿ ಆ 95% ನಾನು ಭಾಳ ಕನ್ಸೆಷನ್ ಕೊಡ್ತೀನಿ. ಅಂದ್ರೆ ಬರೆದು ತಪ್ಪಂತಲ್ಲ, ಐ ಕಾಂಗ್ರ್ಯಾಚುಲೇಟ್ ದೋಸ್ ಚಿಲ್ಡ್ರನ್ ಆಲ್ಸೋ. ಆದ್ರೆ ಒಂದು ಅದರ ಹಿಂದೆ ಹೋಗಬೇಡ್ರಿ. ಆ ಮಾರ್ಕ್ಸ್ ಜೋಡಿ ಯಾವ ನಡವಳಿಕೆ ಕಲ್ತದ ಮಗು, ಮನ್ಯಾಗ ಬಂದವ್ರ ಜೋಡಿ 4 ಮಾತಾಡ್ತದ ಇಲ್ಲೋ, ಒಂದು ಗೌರವದಿಂದ ಮತ್ತೊಬ್ಬರಿಗೆ ನಮಸ್ಕಾರ ಮಾಡ್ತದ ಇಲ್ಲೋ, ವಿನಯ ಅದನ ಇಲ್ಲೋ, ಮಾರ್ಕ್ಸ್ ಬಂದದಕ್ಕೆ ಸೊಕ್ಕ ಬಂತೋ ಹೇಗೆ, ಅದನ್ನು ದಯವಿಟ್ಟು ಗಮನಿಸ್ರಿ. ಅದು ಸೂಟ್ ಕೇಸ್ನಾಗ ಹಾಕಬೇಕಾದಂಥ ವಸ್ತು, ಅದು ಧರ್ಮ.